ನೋಡಿ, ಎರಡು ಫ್ಯಾಮಿಲಿಯವರು ಕೇಳೋದು ಹೇಳೋದು ಏನಾರಿದ್ರೆ ಮಾತಾಡ್ಕೊಂಬಿಡಿ. ನಮ್ಮ ಕಡೆಯಿಂದ ಏನೂ ಇಲ್ಲ. ನಮ್ಮ ಹುಡುಗ ಇಸಿದಾನೆ. ಒಂದು ಹಳ್ಳಿ ಮನೆ, ಒಳ್ಳೆ ಸಂಸ್ಕಾರ, ನಾವು ಇದನ್ನೇ ಬಯಸಿದ್ದು. ನಿಮ್ಮಂತೆ ಒಳ್ಳೆ ಸಂಬಂಧ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ? ಬಹಳ ದೊಡ್ಡ ಮಾತು. ನಮಗೂ ಈ ಸಂಬಂಧ ತುಂಬಾ ಸಂತೋಷ ಆಗಿದೆ. ಏನಮ್ಮ, ಹಳ್ಳಿಲಿ ಬಂದಿರೋದಕ್ಕೆ, ಹಳ್ಳಿ ಹುಡುಗನ ಮದುವೆ ಆಗೋದಕ್ಕೆ, ವಯಸ್ಸಾದ ಹುಡುಗನ ಅಪ್ಪ ಅಮ್ಮನ ನೋಡ್ಕೊಳಕ್ಕೆ ನಿಂದೇನು ಅಭ್ಯಂತರ ಇಲ್ಲ ತಾನೆ? ಏನ್ ಅಭ್ಯಂತರ ಇಲ್ಲ. ನಮ್ಮ ಅಪ್ಪ ಅಮ್ಮನ ಖುಷಿನೇ ನನ್ ಖುಷಿ. ನೋಡೋ ತೇಜು, ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ. ಇಂತೋಳ್ ಸಿಗ್ಬೇಕು ಅಂತಿತ್ತೇನೋ, ಅದಕ್ಕೆ ನಿನ್ ಮದ್ವೆ ಇಷ್ಟೊಂದು ತಡವಾಗಿ ಆಗ್ತಿರೋದು. ಸರಿ, ಹುಡುಗ ಹುಡುಗಿಯು ಮಾತಾಡ್ಕೊಳ್ಳಿ. ಮುಂದಿಂದ ಏನು ಅಂತ ನಾವು ಮಾತಾಡ್ಕೊಂತೀವಿ. ಹೋಗಿ ಹೋಗಿ. ಥೂ, ಈ ಸೀರೆಲ್ಲ ಯಾರ್ ಕಂಡಿಡಿದ್ರು? ಅಲ್ಲ, ಮದುವೆ ಆದ್ಮೇಲೆ ಬರೀ ಸೀರೆನೇ ತಾನೆ? ನೋಡು, 2 ವಿಷಯ. ಒಂದು, ನನಗ್ ಸೀರೆ ಉಟ್ಕೊಳಕ್ ಬರಲ್ಲ. 2ನೇದು, ನಾನಿನ್ನ ಮದ್ವೆ ಆಗ್ತಾ ಇಲ್ಲ. ಏನು, ಮದುವೆ ಆಗ್ತಾ ಇಲ್ವಾ? ಹಲೋ ಹಲೋ, ಓವರ್ ಸೆಂಟಿ ಆಗ್ಬೇಡ. ದಿಸ್ ಈಸ್ ನನ್ ಆಫ್ ಯುವರ್ ಬಿಸ್ನೆಸ್. ಆದ್ರೂ ಹೇಳ್ತೀನಿ, ನನಗ್ ಲವರ್ ಇದ್ದಾನೆ, ನಿಶ್ಚಯ್ ಅಂತ. ಈ ಸೂಪರ್ ಹಾರ್ಡ್. ಅವನು ರ್ಯಾಪ್ ಸಿಂಗರ್. ಈ ಮದ್ವೆ ಇಷ್ಟ ಇಲ್ಲ ಅಂತ ನೀನೇ ಹೇಳ್ಬಿಡು. ನಾನ್ ಯಾಕೆ ಹೇಳಿ? ನಂಗೆ ನೀವ್ ಇಷ್ಟಾನೆ. ಸರಿ, ಮದ್ವೆ ಮಾಡ್ಕೊ. ನಾನ್ ಅವನ್ ಜೊತೆ ಅಫೇರ್ ಇಟ್ಕೋತೀನಿ ಅಷ್ಟೇ. ಫಸ್ಟ್ ನೈಟ್ ಅಲ್ಲಿ ನಿನ್ ಕೈಗೂ ಸಿಗಲ್ಲ, ನೋಡ್ತಾ ಇರು. 2 ವರ್ಷದಿಂದ ನನ್ನ ಅಫೇರ್ ನಡೀತಾ ಇದೆ. ನಾನು ಸಿಟಿಲಿ ಅವನ ಜೊತೆನೆ ಇರೋದು. ನಿನ್ ಲೆವೆಲ್ಗೆ ಯಾವ್ದಾದ್ರು ಹಳ್ಳಿ ಹುಡ್ಗಿ ನೋಡ್ಕೊಂಡು 10 ಮಕ್ಕಳು ಮಾಡ್ಕೊಂಡು ಆರಾಮಾಗಿರು, ಓಕೆನಾ? ಸಿಗರೇಟ್ ಏನ್ ಸೇದಲ್ವಾ ನೀನು? ಇಲ್ಲ. ಬೋರಿಂಗ್. ಸರಿ, ಹೊರಡು. ನಾನು ಇಷ್ಟ ಇಲ್ಲ ಅಂತ ಹೇಳು. ಅಲ್ಲ, ನೀವೇ ಹೇಳ್ಬೋದಲ್ಲ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ಲ ಅಂದ್ಮೇಲೆ ಬರಕ್ ಯಾಕೆ ಹೇಳಿದ್ರಿ? ನಿನ್ನ ನಿನ್ ಕಿಚ್ಚ ಸುದೀಪ್ ಅನ್ಕೊಂಡಿದ್ಯಾ? ನೋಡು, ನಮ್ಮ ಮನೇಲಿ ಎಲ್ರು ಓವರ್ ಸೆಂಟಿ. ನಮ್ಮ ಅಪ್ಪ ಬೇಜಾನ್ ಆಸ್ತಿ ಮಾಡಿದ್ದಾರೆ, ನಾನು ಒಬ್ಳೆ ಮಗಳು. ಸುಮ್ನೆ ಕಿರಿಕ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಸೊ ಅವ್ರ ಎದುರಿಗೆ ಡೌ ಮಾಡ್ತಾ ಇದೀನಿ ಅಷ್ಟೇ. ನೋಡು, ಇದೆಲ್ಲ ಒಳಗಡೆ ಹೇಳಿಕ್ ಹೋದ್ರೆ ಸರಿಯಾಗಿ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಜಾಸ್ತಿ ಸೀನ್ ಕ್ರಿಯೇಟ್ ಮಾಡ್ಬೇಡ. ಈ ಮದ್ವೆ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಛೇ, ಎಂತ ಒಳ್ಳೆ ಸಂಬಂಧ, ಕೊನೆಗೆ ಹೇಗಾಗೋಯ್ತು. ಎಂತ ಒಳ್ಳೆ ಹುಡುಗಿ, ಏನ್ ನಯ, ಏನ್ ನಾಜೂಕು. ಹೋಗಿ ಹೋಗಿ, ಅಂತ ಹುಡುಗಿನ ಬೇಡ ಅಂತ ಹೇಳ್ತೀಯಲ್ಲೋ. ಏನೋ ಬಂದಿದೆ ನಿಂಗೆ ದೊಡ್ಡ ರೋಗ. ಈಗಿನ ಕಾಲದ ಹುಡುಗರೇ ಹೀಗೆ ವಿಪರೀತ ಸಿನಿಮಾ ನೋಡ್ತಾರೆ. ಮದುವೆ ಆಗೋ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಆಸೆ. ಆಗಿದ್ದಾಯ್ತು ಬಿಡಿ, ಇದಕ್ಕಿಂತ ಇನ್ನೊಂದು ಒಳ್ಳೆ ಸಂಬಂಧ ಇದೆ. ಬೇಕಾಗಿಲ್ಲ. ನಾನ್ ಇನ್ಮೇಲೆ ಯಾವ ಹುಡುಗಿ ನೋಡಕ್ಕೂ ಹೋಗೋದಿಲ್ಲ. ಯಾಕ ಹಾಗಂತ್ಯ? ಏನೋ ಆಗಿದ್ದಾಗೋಯ್ತು. ಹಾಗಂತ ಹುಡುಗಿ ನೋಡ್ದೆ ಇರಕ್ಕಾಗತ್ತಾ? ಹೋಗಮ್ಮ, 20 ಹುಡುಗಿರ್ ನೋಡಿದ್ದಾಯ್ತು, ಎಲ್ಲ ಸರಿ ಹೋಗಿರುತ್ತೆ. ಕೊನೆಗೆ ನಾನು ಹಳ್ಳಿಲಿರೋ ಹುಡುಗ ಅನ್ನೋ ಕಾರಣಕ್ಕೆ ಮದುವೆ ಬೇಡ ಅಂತಾರೆ. ಸ್ವಲ್ಪ ಸಮಾಧಾನವಾಗಿರಪ್ಪ. ಕಾಲ ಬದಲಾಗಿದೆ, ಹೆಣ್ಮಕ್ಳು ಕಡಿಮೆ ಇದ್ದಾರೆ. ಅದ್ರಲ್ಲೂ ನಮ್ಮವರಲ್ಲಿ ಹೆಣ್ಮಕ್ಳು ತುಂಬಾ ಕಡಿಮೆ. ಎಲ್ರು ಸಿಟಿಲಿರೋ ಹುಡುಗರು ಬೇಕು, ಫಾರಿನಲ್ಲಿರೋ ಹುಡುಗರು ಬೇಕು ಅಂತಾರೆ. ಆದ್ರೆ ಭಗವಂತ ಎಲ್ರು ಹಣೆಯಲ್ಲೂ ಒಂದು ಹುಡುಗಿನ ಬರ್ದಿರ್ತಾನೆ. ನಿಂಗೂ ಮದ್ವೆ ಆಗೇ ಆಗತ್ತೆ, ಯೋಚನೆ ಮಾಡಬೇಡ. ನಾನು ಇನ್ಮೇಲೆ ಯಾವ ಹುಡುಗಿನೂ ನೋಡಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ನೋಡಲ್ಲ ಅಂತ ಇದ್ದಾನಲ್ಲ. ನೋಡ್ತೀಯಾ? ಕಳ್ಳ. ಎಲ್ಲಿರೋದು ಹುಡುಗಿ? ಏನ್ ಹೆಸರು? ಯಾವಾಗ ಹೋಗೋಣ ನೋಡಕ್ಕೆ? ಕಳ್ಳ.
ನೋಡು, ನಿನ್ನ ಮದ್ವೆ ಆಗಕ್ಕೆ ನನ್ಗೇನು ಅಭ್ಯಂತರ ಇಲ್ಲ. ಯಾವ್ದಾದ್ರೂ ಹುಡುಗನ ಮದ್ವೆ ಆಗ್ಬೇಕು. ನೀನು ಚೆನ್ನಾಗೇ ಇದೆಯಾ. ಆದರೆ ನಮ್ದೊಂದು ಕಂಡೀಷನ್ನು, ಮದುವೆ ಆಗಿ ಹುಡುಗ ಹುಡುಗಿ ಸಿಟಿನಲ್ಲೇ ಇರಲಿ, ನಾವೇ ಒಂದು ಮನೆ ಮಾಡಿಕೊಡ್ತೀವಿ. ಶಿವಪೂಜೆ ಮಧ್ಯೆ ನಾವು ಹೋಗೋದಿಲ್ಲ, ನೀವು ಹೋಗೋದು ಬೇಡ. ಆದ್ರೆ ನಮ್ಮ ಹುಡುಗ ಸಿಟಿಲಿ ಏನ್ ಮಾಡ್ತಾನೆ? ಚಿಲ್ ಮಾಡು, ನಮ್ಮ ಅಪ್ಪಂದೇ ಬಿಸ್ನೆಸ್ ಇದೆ, ಅದನ್ನ ಹೋಗಿ ಮಾನಿಟರ್ ಮಾಡಿದ್ರೆ ಸಾಕು. ದುಡ್ಗೇನು ಕಮ್ಮಿ ಇಲ್ಲ. ದುಡ್ಡು ನಮ್ಮ ಹತ್ರನೂ ಇದೆ, ಆದ್ರೆ ಅಪ್ಪ ಅಮ್ಮನ್ ಬಿಟ್ಟು ಹೇಗಿರೋದು? ನಾವಿಬ್ರೇ ಆ ಹಳ್ಳಿನಲ್ಲಿ ಹೇಗಿರೋದು? ನೋಡಿ ಸರಸ್ವತಿಯವರೇ, ಕಾಲ ತುಂಬ ಬದಲಾಗಿದೆ. ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಮನೆ ಕೆಲಸದವಳು ಬಂದರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ, ಇಂಟರ್ನೆಟ್ ಹಾಕ್ಸ್ಕೊಳ್ಳಿ, ಟಿ ವಿ ನೋಡಿ, ಆರಾಮಾಗಿರಿ. ಹೋಗ್ಲಿ, ನಿಮ್ಮ ಹುಡುಗಿ ನಮ್ಮ ಹುಡುಗನಾರು ಚೆನ್ನಾಗಿ ನೋಡ್ಕೊಳ್ತಾಳೆ ತಾನೆ? ಹಲೋ, ನೋಡ್ಕೊಳಕ್ಕೆ ನೀನೇನು ಪುಟ್ಟ ಮಗುನ? ನೋಡು, ಈ ಆದರ್ಶ ಗಂಡ ಹೆಂಡತಿ ಬೆಳಿಗ್ಗೆ ಎದ್ದು ಗಂಡನ ನಮಸ್ಕಾರ ಮಾಡೋದು, ಆಮೇಲೆ ಏನೋ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋಳು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನೂ ಇಟ್ಕೊಂಬೇಡ. ನಾವು ಮದುವೆ ಆದ್ಮೇಲೂ ಇಂಡಿಪೆಂಡೆಂಟ್ ಆಗೇ ಇರಬೇಕು. ನಿನಗೆ ಎಷ್ಟೊತ್ತು ಎದ್ದೇಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ತಿಂಡಿ ತಿನ್ಬೇಕು, ಅದೆಲ್ಲ ನಿನ್ನ ಚಾಯ್ಸ್. ನೀನು ನನ್ನ ಚಾಯ್ಸ್ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ನನಗೆ ಈ ಅಡುಗೆ ಮಾಡೋಕ್ಕೆ, ಈ ತರಕಾರಿ ತರಕ್ಕೆ ಹೋಗೋಕ್ಕೆ, ಆಮೇಲೆ ಈ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಅದೆಲ್ಲ ಬರಲ್ಲ, ಇಷ್ಟನೂ ಇಲ್ಲ. ಓಕೆ, ಇದಕ್ಕೆಲ್ಲ ಕೆಲ್ಸದವ್ರು ಇರ್ತಾರೆ. ನಾಳೆ ದಿನ ಮಕ್ಕಳಾದ್ರೆ ಹೇಗೆ? ಮಗುನ ನೋಡ್ಕೋತಾಳ್ತಾನೆ. ದುಡ್ಡು ಕೊಟ್ರೆ ಆಯ ನೋಡ್ಕೋತಾಳೆ ಬಿಡಿ. ಇಷ್ಟು ಬೇಗ ಮಗುಗೇನು ಅರ್ಜೆಂಟು? 4-5 ವರ್ಷ ಅವರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಲಿ. ಅಲ್ಲಿಗೆ ಈ ಸಂಬಂಧಕ್ಕೂ ಎಳ್ಳು ನೀರು. ಎಲ್ಲಿ ನನ್ನ ಮಗನಿಗೆ ಯಾವ್ದು ಹೊಸ ಹುಡುಗಿನೇ ತೋರಿಸ್ತಾ ಇಲ್ಲ ನೀವು? ಎಷ್ಟು ಹುಡುಗಿರ್ನ ಅಂತ ತೋರ್ಸೋದು? 50 ಹುಡುಗಿರ ಮೇಲೆ ಆಯ್ತು. ಹುಡುಗಿಗೆ ಇಷ್ಟ ಇರಲ್ಲ, ಹುಡುಗಿಗೆ ಇಷ್ಟ ಇದ್ರು ಅವ್ರ ಮನೆಯವ್ರಿಗೆ ಇಷ್ಟ ಇರಲ್ಲ. ಅವರಿಬ್ರಿಗೂ ಇಷ್ಟ ಇದ್ರೆ ನಿಮ್ಮ ಮಗಂಗೆ ಇಷ್ಟ ಇರಲ್ಲ. ಅಯ್ಯೋ, ಇಬ್ರಿಗೂ ಹೊಂದಾಣಿಕೆ ಇಲ್ದೆ ಹೆಂಗಂದ್ರಂಗ್ ಮದ್ವೆ ಆಗಕ್ಕಾಗತ್ತಾ? ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಹೇಗೆ ಗೊತ್ತಾ? 500 ರೂಪಾಯಿಗೆ 2 ಜೀನ್ಸು 2 ಟಿ ಶರ್ಟ್ ಆಫರ್ ಇದ್ದಾಗೆ. ಮೇಲ್ನೋಟಕ್ಕೆ ಚಂದ, ಆದ್ರೆ ಚಿಕ್ಕದಾಗೆ ಸ್ಟಾರ್ ಹಾಕಿ ಕಂಡೀಷನ್ ಸಪ್ಲೈ ಆಗಿರುತ್ತೆ ನೋಡಿ, ಅದು ತಲೆನೋವು. ನಿಮ್ಮ ಕಂಡೀಷನು ಹಾಗೆ. ಹುಡುಗಿ ಇಲ್ಲೇ ಹಳ್ಳಿಲಿ ಇರಬೇಕು, ಸೀರೆ ಉಡಕ್ಕೆ ಬರಬೇಕು, ಅಡುಗೆ ಮಾಡಬೇಕು, ಹಾಡು ಹೇಳಬೇಕು, ಹುಟ್ಟೋ ಮಗುಗೆ ಎದೆ ಹಾಲು ಕುಡಿಸ್ಬೇಕು, ಗೌರಿ ವ್ರತ ಮಾಡಬೇಕು. ಸಿಟಿಲಿ ಇರೋಕ್ಕೆ ಇಷ್ಟಪಡೋಳು ಬೇಡ, ನಿಮ್ಮಿಂದ ದೂರ ಇರೋಳು ಬೇಡ, ವಿಪರೀತ ಇಂಗ್ಲೀಷ್ ಮಾತಾಡ್ತಾಳು ಅದೂ ಬೇಡ, ಮಾಡ್ರನ್ ಡ್ರೆಸ್ ಹಾಕೊಳ್ತಾಳು ಅದೂ ಬೇಡ. ಈ ಥರ 108 ಕಂಡೀಷನ್ ಇದ್ರೆ ಮದುವೆ ಹೇಗಾಗತ್ತೆ ಹೇಳಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಜೀವನದಲ್ಲಿ ಮದುವೆ ಅಂತ ಆಗೋದು ಒಂದೇ ಸಲ, ಹೇಗಂದ್ರೆ ಆಗಕ್ಕಾಗತ್ತಾ? ಹೌದು, ನಾನು ಹಳ್ಳಿಲೇ ಇರೋದು, ಏನು ಮಾಡೋಕ್ಕಾಗತ್ತೆ? ಇದ್ದಿಬ್ರು ಅಕ್ಕಂದ್ರಿಗೆ ಮದುವೆ ಮಾಡಿ ಕಳ್ಸಾಗಿದೆ. ವಯಸ್ಸಾಗಿರೋ ಅಪ್ಪ ಅಮ್ಮನ ಇಲ್ಲಿ ಬಿಟ್ಟು ನಾನೊಬ್ಬನೇ ಹೆಂಡತಿ ಸೆರಗಿಟ್ಕೊಂಡು ಹೋಗೋಕ್ಕಾಗತ್ತಾ? ಅಲ್ಲ, ನಮಗೂ ನಮ್ಮ ಮನೆ ಸಂಪ್ರದಾಯ ಸಂಸ್ಕಾರ ಅಂತ ಇರುತ್ತಲ್ವಾ? ಆಯ್ತಪ್ಪ, ಅದೇ ನೋಡ್ಕೊಂಡು ಕೂತ್ಕೋ. ಹೀಗಿದ್ರೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ಲ. ನಾನು ಬರ್ತೀನಿ. ಎಲ್ಲ ಥರ ನೋಡಿದ್ದಾಯ್ತು, ಒಂದು ಸಂಬಂಧನೂ ಸೆಟ್ ಆಗ್ತಾ ಇಲ್ಲ. ಬೇಜಾರು ಮಾಡ್ಕೋಬೇಡುವ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ನೀನು ಯಾಕೆ ಈ ಹಳ್ಳಿ ಬಿಟ್ಟು ಸಿಟಿಗೆ ಬರಬಾರ್ದು? ನೀನು ಹಂಗೆ ಮಾತಾಡ್ತೀಯಲ್ಲೋ. ನಾನು ಸಿಟಿಗೆ ಬಂದರೆ ಇಲ್ಲಿ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಅಪ್ಪ ಅಮ್ಮನ ಬಿಟ್ಟು ಬಾ ಅಂತ ಯಾರು ಹೇಳಿದ್ ನಿನಗೆ? ಸ್ವಲ್ಪ ದಿನ ಅಷ್ಟೇ, ನೀನು ಸೆಟ್ಲ್ ಆದ್ಮೇಲೆ ಅವ್ರನ್ನೂ ಅಲ್ಲೇ ಕರ್ಕೋ. ನನಗೆ ಯಾವ ಘನಂದಾರಿ ವಿದ್ಯೆ ಇದೆ ಅಂತ ಸಿಟಿಗೆ ಬರಲಿ ಹೇಳು? ನಿನಗೆ ಪೌರೋಹಿತ್ಯ ಬರುತ್ತೆ. ಸಿಟಿಲಿ ಪೌರೋಹಿತ್ಯಗೆ ತುಂಬ ಡಿಮ್ಯಾಂಡ್ ಇದೆ ಕಣ. ನೋಡು, ನನಗೊಂದು ದೇವಸ್ಥಾನ ಗೊತ್ತು, ಅಲ್ಲಿ ಅರ್ಚಕರನ್ನ ಹುಡುಕ್ತಾ ಇದ್ದಾರೆ. ಉಳ್ಕೊಳ್ಳೋಕ್ಕೆ ಮನೆ ವ್ಯವಸ್ಥೆ ಇರುತ್ತೆ. ಹೊರಗೂ ನೀನು ಪೌರೋಹಿತ್ಯ ಮಾಡ್ಬೋದು, ಒಳ್ಳೆ ಸಂಪಾದನೆ ಇರುತ್ತೆ. ಸಿಟಿಲಿ ಇದೆಯಾ, ಚೆನ್ನಾಗಿ ದುಡ್ಡಿದೆ ಅಂದರೆ ಹುಡುಗಿರು ಹುಡ್ಕೊಂಬರ್ತಾರೆ ಕಣ. ನೀವಾದರೂ ಹೇಳಿ, ಇವತ್ತೆಲ್ಲರೂ ಸಿಟಿ ಇರೋಕ್ಕೆ ಇಷ್ಟಪಡ್ತಾರೆ, ಹೌದಾ ಅಲ್ವಾ? ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆಗೆ ಹೋದರೆ ಎಷ್ಟು ಕೊಡ್ತಾರೆ ಹೇಳು? 100? ಬೇಡ 200? ಸಿಟಿಲಿ 2,000, 5,000, 10,000 ಕೊಡೋಕ್ಕೂ ರೆಡಿ ಇರ್ತಾರೆ. ಚೆನ್ನಾಗಿ ದುಡ್ಡು ಹೆಸರು ಮಾಡಿದ್ರೆ ಲೈಫ್ ಬೊಂಬಾಟಾಗಿರುತ್ತೆ ಕಣ. ಹೌದು ಕಣ, ಯೋಚನೆ ಮಾಡು. ರೋಷನ್ ಹೇಳ್ತಿರೋದು ಸರಿಯಾಗಿದೆ.
ಸಿಟಿಗೆ ಬಂದ 6 ತಿಂಗಳಿಗೆ ತೇಜಸ್ವಿ ಆ ದೇವಸ್ಥಾನದವ್ರಿಗೆ ಅದ್ರ ಸುತ್ತಮುತ್ತ ಇರೋರು ಎಲ್ರಿಗೂ ತುಂಬಾನೇ ಹತ್ರ ಆಗಿದ್ದ. ಅವನಿಗೆ ತುಂಬಾನೇ ಡಿಮ್ಯಾಂಡ್ ಬರೋದಕ್ಕೆ ಶುರುವಾಯಿತು. ಯಾವುದೇ ಪೂಜೆ ಕಾರ್ಯ ಏನೇ ಇರಲಿ ಪೌರೋಹಿತ್ಯಕ್ಕೆ ತೇಜಸ್ವಿನೇ ಎಲ್ರಿಗೂ ಬೇಕಾಗಿತ್ತು. ಕಮಿಟಿಯವರು ಕೂಡ ಅವನ ಕೆಲಸ ಶ್ರದ್ಧೆ ನೋಡಿ ತುಂಬಾನೇ ಖುಷಿಯಾಗಿದ್ರು. ಅಪ್ಪ ಅಮ್ಮನ್ನ ಹಳ್ಳಿಯಿಂದ ಕರ್ಸ್ಕೊಂಡು ಇಲ್ಲೊಂದು ದೊಡ್ಡ ಮನೆ ಮಾಡ್ದ. ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಕಾರ್ತಿಕ ಶುದ್ಧ ಅಷ್ಟಮಿ ದಿವಸ ಆ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ನಡೆಯೋ ಹೋಮ ಪೂಜೆ ರಥೋತ್ಸವ ಎಲ್ಲ ಶನಿವಾರ ಭಾನುವಾರ ನಡೀತು. ಭಕ್ತರು 1000 ಸಂಖ್ಯೆಯಲ್ಲಿ ಬಂದಿದ್ರು. ಭಾನುವಾರ ರಾತ್ರಿ ಹುಂಡಿ ಮತ್ತೆ ಸೇವೆ ದುಡ್ಡೆಲ್ಲ ಲೆಕ್ಕ ಹಾಕಿದಾಗ 20 ಲಕ್ಷದ ಮೇಲಿತ್ತು. ಸೋಮವಾರ ಆ ದುಡ್ಡನ್ನ ಬ್ಯಾಂಕ್ಗೆ ಹೋಗಿ ಅಕೌಂಟಿಗೆ ಹಾಕಬೇಕಾಗಿತ್ತು. ಆದರೆ ಆವತ್ತು ನಡೆಯೋ ಅನಾಹುತನ ಯಾರೂ ಕೂಡ ಕಲ್ಪನೆನೇ ಮಾಡ್ಕೊಂಡಿರ್ಲಿಲ್ಲ.